Hello my dear students, welcome to this video session. In this session, we will discuss war and consolidation of the British Empire, Carnatic War Third, which has been prescribed by Rani Channamma University, Belgaum for BA 5th semester paper first, that is History of Modern India. ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋ ಸೆಷನ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಸೆಷನ್ನಲ್ಲಿ ನಾವು ಯುದ್ಧಗಳು ಮತ್ತು ಬ್ರಿಟಿಷ್ ಸಾಮ್ರಾಜ್ಯದ ಸಂಘಟನೆ, ಮೂರನೇ ಕರ್ನಾಟಿಕ್ ಯುದ್ಧದ ಬಗ್ಗೆ ಚರ್ಚಿಸಲಿದ್ದೇವೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ BA 5ನೇ ಸೆಮಿಸ್ಟರ್ನ ಪತ್ರಿಕೆ 1ರಲ್ಲಿ, ಅಂದರೆ ಆಧುನಿಕ ಭಾರತದ ಇತಿಹಾಸ ಪತ್ರಿಕೆಯಲ್ಲಿ ಇದು ಸೂಚಿತವಾಗಿದೆ. In the previous class, we have discussed about the causes and effects of Second Carnatic War. ಕಳೆದ ವಿಡಿಯೋ ಸೆಷನ್ನಲ್ಲಿ ನಾವು ದ್ವಿತೀಯ ಕರ್ನಾಟಿಕ್ ಯುದ್ಧದ ಕಾರಣಗಳು ಮತ್ತು ಪರಿಣಾಮದ ಬಗ್ಗೆ ಚರ್ಚಿಸಿದ್ದೇವೆ. As same as First Carnatic War, the Third Carnatic War was an echo of the 7-Year Wars which broke out in Europe in 1756. 7 Years War was a global conflict and was fought between the two arch-rivals Britain and France. The war was fought in North America and West Africa. In India, it manifested itself in Third Carnatic War. In 1758, the French army under Count de Lally captured the English ports of Saint David and Vijayanagaram. ವಿದ್ಯಾರ್ಥಿಗಳೇ, ಮೊದಲನೇ ಕರ್ನಾಟಿಕ್ ಯುದ್ಧದ ಹಾಗೆ ತೃತೀಯ ಕರ್ನಾಟಿಕ್ ಯುದ್ಧವೂ ಕೂಡ ಯುರೋಪ್ನಲ್ಲಿ ನಡೆದ ಒಂದು ಯುದ್ಧದ ಪ್ರತಿಫಲನವಾಗಿತ್ತು. ಸಾಮಾನ್ಯ ಶಕೆ 1756ರಲ್ಲಿ ಯುರೋಪ್ನಲ್ಲಿ ನಡೆದಂತಹ ಸಪ್ತವಾರ್ಷಿಕ ಕದನದ ಪ್ರತಿಫಲನ ಭಾರತದಲ್ಲಿ ಮೂರನೇ ಕರ್ನಾಟಿಕ್ ಯುದ್ಧದ ಮೂಲಕ ನಡೆಯಿತು. ಈ ಯುದ್ಧ ಆಜನ್ಮ ಶತ್ರುಗಳಾದಂತಹ ಬ್ರಿಟನ್ ಮತ್ತು ಫ್ರಾನ್ಸ್ ಮಧ್ಯೆ ನಡೆಯಿತು. ಇದೊಂದು ಜಾಗತಿಕ ಯುದ್ಧವಾಗಿದ್ದು ಉತ್ತರ ಅಮೆರಿಕ, ಪಶ್ಚಿಮ ಆಫ್ರಿಕಾ ಮತ್ತು ಭಾರತದಲ್ಲಿ ಜರುಗಿತು. ಭಾರತದಲ್ಲಿ ಈ ಮೂರನೇ ಕರ್ನಾಟಿಕ್ ಯುದ್ಧ 1758ರಲ್ಲಿ ಫ್ರೆಂಚ್ ಅಧಿಕಾರಿ ಕೌಂಟ್ ಡಿ ಲ್ಯಾಲಿ ಕೆಲವು ಬ್ರಿಟಿಷ್ ಕೋಟೆಗಳನ್ನು ವಶಪಡಿಸಿಕೊಳ್ಳುವ ಮೂಲಕ ಪ್ರಾರಂಭವಾಯಿತು. ಫ್ರೆಂಚರು ವಶಪಡಿಸಿಕೊಂಡ ಬ್ರಿಟಿಷ್ ಕೋಟೆಗಳೆಂದರೆ ಸೇಂಟ್ ಡೇವಿಡ್ ಮತ್ತು ವಿಜಯನಗರಂನ ಕೋಟೆ. After French captured some of the British ports, then the English became offensive and inflicted heavy losses on the French fleet under Admiral d'Ac at Masulipatam. Battle of Vandivash was the decisive battle of the Third Carnatic War, which was won by English in 1760 at Vandivash, which is in Tamil Nadu. In this war, General Eyrecourt of the English totally routed the French army under Count de Lally and took Bussy as prisoner. With this loss, the French power in India was reduced to its lowest. Lally, after being taken as a prisoner of war, returned to France where he was imprisoned and executed. Although the Treaty of Paris, which was signed in 1763 in Europe, restored to the French their factories in India,
The French political influence disappeared after this war. ಫ್ರೆಂಚರು ಬ್ರಿಟಿಷರ ಕೆಲವು ಕೋಟೆಗಳನ್ನ ವಶಪಡಿಸಿಕೊಂಡ ನಂತರ ಬ್ರಿಟಿಷರು ಹಾಗೆ ಕುಳಿತುಕೊಳ್ಳಲಿಲ್ಲ. ಅಡ್ಮಿರಲ್ ಡಿ ಆಕ್ಟ್ನ ನೇತೃತ್ವದಲ್ಲಿ ಮಸುಲಿಪಟ್ಟಣದ ಬಳಿ ಬ್ರಿಟಿಷರು ಫ್ರೆಂಚರನ್ನು ಸೋಲಿಸಿದರು. ಆದರೆ ಮೂರನೇ ಕರ್ನಾಟಕ ಯುದ್ಧದ ಅತಿ ಮಹತ್ವದ ಕಾಳಗವೆಂದರೆ ವಾಂಡಿವಾಶ್ ಕಾಳಗ. ಈ ಒಂದು ನಿರ್ಣಯಾತ್ಮಕ ಕಾಳಗದಲ್ಲಿ ಬ್ರಿಟಿಷರು ಫ್ರೆಂಚರನ್ನು ತಮಿಳುನಾಡಿನ ವಾಂಡಿವಾಶ್ ಎಂಬ ಸ್ಥಳದಲ್ಲಿ ಸಾಮಾನ್ಯ ಶಕೆ 1760ರಲ್ಲಿ ಸಂಪೂರ್ಣವಾಗಿ ಸೋಲಿಸಿದರು. ಈ ಯುದ್ಧದಲ್ಲಿ ಬ್ರಿಟಿಷರ ನೇತೃತ್ವವನ್ನು ಜನರಲ್ ಐರ್ಕೂಟ್ ವಹಿಸಿಕೊಂಡಿದ್ದ. ಈತ ಫ್ರೆಂಚ್ ನೇತೃತ್ವ ವಹಿಸಿದ ಕೌಂಟ್ ಡಿ ಲ್ಯಾಲಿಯನ್ನು ಸೋಲಿಸಿ ಆತನೊಂದಿಗೆ ಇನ್ನೊಬ್ಬ ಫ್ರೆಂಚ್ ಸೈನಿಕ ಅಧಿಕಾರಿ ಬುಸ್ಸಿಯನ್ನು ಕೂಡ ಬಂಧಿಸಿದ. ಈ ಒಂದು ಸೋಲಿನ ನಂತರ ಭಾರತದಲ್ಲಿ ಬ್ರಿಟಿಷರು ಸಂಪೂರ್ಣ ಮೇಲುಗೈ ಸಾಧಿಸಿ ಫ್ರೆಂಚರು ತಮ್ಮ ಶಕ್ತಿಯನ್ನು ಅಧಿಕಾರವನ್ನು ಕಳೆದುಕೊಂಡರು. ಈ ಯುದ್ಧದ ನಂತರ ಲ್ಯಾಲಿಯನ್ನು ಯುದ್ಧ ಕೈದಿಯಾಗಿ ಬ್ರಿಟನ್ಗೆ ಒಯ್ಯಲಾಯಿತು. ನಂತರ ಆತ ಫ್ರಾನ್ಸ್ಗೆ ಮರಳಿದ. ಅಲ್ಲಿ ಆತನನ್ನು ಬಂಧಿಸಿ ನೇಣುಗಂಬಿಗೆ ಏರಿಸಲಾಯಿತು. 1763ರಲ್ಲಿ ಯುರೋಪ್ನಲ್ಲಿ ನಡೆದಂತಹ ಪ್ಯಾರಿಸ್ ಒಪ್ಪಂದದ ನಂತರ ಭಾರತದಲ್ಲಿ ಫ್ರೆಂಚರ ವ್ಯಾಪಾರಿ ನೆಲೆಗಳನ್ನು ಮರಳಿಸಲಾಯಿತು. ಆದರೂ ಕೂಡ ಈ ಒಂದು ಮೂರನೇ ಕರ್ನಾಟಕ ಯುದ್ಧದ ನಂತರ, ಅದರಲ್ಲೂ ಮುಖ್ಯವಾಗಿ ವ್ಯಾಂಡಿವಾಶ್ ಕಾಳಗದ ನಂತರ ಭಾರತದಲ್ಲಿ ಫ್ರೆಂಚರು ತಮ್ಮ ರಾಜಕೀಯ ಪ್ರಭಾವವನ್ನು ಸಂಪೂರ್ಣವಾಗಿ ಕಳೆದುಕೊಂಡರು. To summarize this session, the Third Carnatic War was an echo of 7 Years' War which broke out in Europe in 1756. After the French army captured some of the English ports, the British retreated. They defeated the French in Battle of Wandiwash, in which General Ayercourt of the English totally routed the French army under Count de Lally and took Bussy as prisoner. The Treaty of Paris restored the French factories to French in India. The French political influence disappeared after this war. ಈ ಒಂದು ಸೆಷನ್ ಅನ್ನು ನಾವು ಸಿಂಹಾವಲೋಕನ ಮಾಡಿದಾಗ ಮೂರನೇ ಕರ್ನಾಟಿಕ್ ಯುದ್ಧ ಯುರೋಪ್ನಲ್ಲಿ ಜರುಗಿದ ಸಪ್ತವಾರ್ಷಿಕ ಕದನದ ಪ್ರತಿಫಲನವಾಗಿತ್ತು. 1758ರಲ್ಲಿ ಫ್ರೆಂಚ್ ಸೈನಿಕ ಅಧಿಕಾರಿ ಕೌಂಟ್ ಡಿ ಲ್ಯಾಲಿ ಬ್ರಿಟಿಷರ ಕೆಲವು ಕೋಟೆಗಳನ್ನು ವಶಪಡಿಸಿಕೊಂಡ ನಂತರ ಬ್ರಿಟಿಷರು ಯುದ್ಧಕ್ಕೆ ನಿಂತರು. 1760ರಲ್ಲಿ ತಮಿಳುನಾಡಿನ ವಾಂಡಿವಾಶದಲ್ಲಿ ಬ್ರಿಟಿಷರು ಫ್ರೆಂಚರನ್ನು ಸಂಪೂರ್ಣವಾಗಿ ಸೋಲಿಸಿದರು. ಆ ಸೋಲಿನ ನಂತರ ಕೌಂಟ್ ಡಿ ಲ್ಯಾಲಿ ಮತ್ತು ಬುಸ್ಸಿಯನ್ನು ಸೋಲಿಸಿದ ಬ್ರಿಟಿಷ್ ಅಧಿಕಾರಿ ಜನರಲ್ ಐರ್ಕೂಟ್ ಅವರನ್ನು ಬಂಧಿಸಿದ. 1763ರ ಪ್ಯಾರಿಸ್ ಒಪ್ಪಂದ ಇದು ಭಾರತದಲ್ಲಿ ಫ್ರೆಂಚರು ಮೊದಲು ಹೊಂದಿದ್ದ ವ್ಯಾಪಾರಿ ಕೋಟೆಗಳನ್ನು ಬ್ರಿಟಿಷರು ಮರಳಿ ನೀಡುವಂತೆ ಮಾಡಿತು. ಆದರೂ ಕೂಡ ಈ ಯುದ್ಧದ ನಂತರ ಬ್ರಿಟಿಷರು ಭಾರತದಲ್ಲಿ ಮೇಲುಗೈ ಸಾಧಿಸಿ ಫ್ರೆಂಚರು ತಮ್ಮ ಶಕ್ತಿಯನ್ನು ಕುಂದಿಸಿಕೊಂಡರು. Now, students, we will discuss about some important questions on this topic. By which incident the Third Carnatic War started in India? Options are: French captured British ports, British captured French ports, Battle of Wandiwash, French captured some British ships. ಈ ಒಂದು ಸೆಷನ್ಗೆ ಸಂಬಂಧಪಟ್ಟ ಮಹತ್ವದ ಪ್ರಶ್ನೆಗಳು. ಮೊದಲನೆಯ ಪ್ರಶ್ನೆ: ಯಾವ ಘಟನೆಯಿಂದ ಮೂರನೇ ಕರ್ನಾಟಿಕ್ ಯುದ್ಧ ಪ್ರಾರಂಭವಾಯಿತು? ಬ್ರಿಟಿಷ್ ಕೋಟೆಗಳನ್ನು ಫ್ರೆಂಚರು ವಶಪಡಿಸಿಕೊಂಡಿದ್ದರಿಂದ, ಫ್ರೆಂಚ್ ಕೋಟೆಗಳನ್ನು ಬ್ರಿಟಿಷರು ವಶಪಡಿಸಿಕೊಂಡಿದ್ದರಿಂದ, ವಾಂಡಿವಾಶ್ ಕಾಳಗದಿಂದ, ಬ್ರಿಟಿಷ್ ಹಡಗುಗಳನ್ನು ಫ್ರೆಂಚರು ವಶಪಡಿಸಿಕೊಂಡಿದ್ದರಿಂದ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೂರನೇ ಕರ್ನಾಟಿಕ್ ಯುದ್ಧದ ಆರಂಭದ ಘಟನೆ ಎಂದರೆ ಫ್ರೆಂಚರು ಬ್ರಿಟಿಷ್ ಕೆಲವು ಕೋಟೆಗಳನ್ನು ವಶಪಡಿಸಿಕೊಂಡಿದ್ದು. ಫ್ರೆಂಚ್ ಕ್ಯಾಪ್ಟರ್ಡ್ ಬ್ರಿಟಿಷ್ ports. The second question is: the major reason for the
Third Carnatic War was Dupleix attitude, Clive determination, 7 Years War in Europe, local succession wars. ಎರಡನೆಯ ಪ್ರಶ್ನೆ, ತೃತೀಯ ಕರ್ನಾಟಿಕ್ ಯುದ್ಧಕ್ಕೆ ಅತಿ ಮುಖ್ಯ ಕಾರಣ ಡ್ಯುಪ್ಲೆಯ ಮನೋಭಾವ, ಕ್ಲೈವ್ನ ದೃಢಮನಸ್ಸು, ಸಪ್ತವಾರ್ಷಿಕ ಯುದ್ಧಗಳು, ಸ್ಥಳೀಯ ಉತ್ತರಾಧಿಕಾರಿ ಕಾಳಗಗಳು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 7 Years War in Europe. Question number 3. Which battle ended French dream to rule India? Options are Battle of Saint-Thome, Battle of Plassey, Battle of Buxar and Battle of Wandiwash. ಪ್ರಶ್ನೆ 3. ಯಾವ ಕಾಳಗ ಭಾರತವನ್ನು ಆಳಬೇಕೆಂಬ ಫ್ರೆಂಚ್ ಕನಸನ್ನು ಕೊನೆಗೊಳಿಸಿತು? ಆಯ್ಕೆಗಳು: ಸೆಂಟ್-ಥೋಮ್ ಕಾಳಗ, ಪ್ಲಾಸಿ ಕಾಳಗ, ಬಕ್ಸಾರ್ ಕಾಳಗ, ವಾಂಡಿವಾಶ್ ಕಾಳಗ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬ್ಯಾಟಲ್ ಆಫ್ ವಾಂಡಿವಾಶ್. Fourth question. Which treaty ended the Third Carnatic War? Options are Aix-la-Chapelle, Treaty of Pondicherry, Treaty of Paris, Treaty of Allahabad. ಪ್ರಶ್ನೆ 4. ಈ ಕೆಳಗಿನ ಯಾವ ಒಪ್ಪಂದ ಮೂರನೇ ಕರ್ನಾಟಿಕ್ ಯುದ್ಧವನ್ನು ಕೊನೆಗಾಣಿಸಿತು? ಆಯ್ಕೆಗಳು: Aix-la-Chapelle, ಟ್ರೀಟಿ ಆಫ್ ಪಾಂಡಿಚೇರಿ, ಪ್ಯಾರಿಸ್ನ ಒಪ್ಪಂದ, ಅಲಹಾಬಾದ್ನ ಒಪ್ಪಂದ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ಯಾರಿಸ್ನ ಒಪ್ಪಂದ. ಏಕೆಂದರೆ Aix-la-Chapelle ಒಪ್ಪಂದ ಮೊದಲನೇ ಕರ್ನಾಟಿಕ್ ಯುದ್ಧದ ಕೊನೆಯಲ್ಲಿ ಮತ್ತು ಪಾಂಡಿಚೇರಿ ಒಪ್ಪಂದ ಎರಡನೇ ಕರ್ನಾಟಿಕ್ ಯುದ್ಧದ ಕೊನೆಯಲ್ಲಿ ಹಾಗೂ ಪ್ಯಾರಿಸ್ ಒಪ್ಪಂದ ಮೂರನೇ ಕರ್ನಾಟಿಕ್ ಯುದ್ಧದ ಕೊನೆಯಲ್ಲಿ ಸಹಿ ಹಾಕಲ್ಪಟ್ಟ ಒಪ್ಪಂದಗಳಾಗಿವೆ. ಇನ್ನು ಅಲಹಾಬಾದ್ ಒಪ್ಪಂದ ಬಕ್ಸಾರ್ ಕದನದ ನಂತರ ಸಹಿ ಹಾಕಲ್ಪಟ್ಟಿತ್ತು. ಹೀಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಟ್ರೀಟಿ ಆಫ್ ಪ್ಯಾರಿಸ್. The last question of this session. Battle of Wandiwash was fought between. Options are Aercourt and Lally, Robert Clive and Lally, Aercourt and Bussy, Robert Clive and Bussy. ಕೊನೆಯ ಪ್ರಶ್ನೆ, ವಾಂಡಿವಾಶ್ ಕಾಳಗ ಯಾರ ಮಧ್ಯೆ ನಡೆಯಿತು? ಆಯ್ಕೆಗಳು: ಆಯರ್ಕೂಟ್ ಮತ್ತು ಲ್ಯಾಲಿ, ರಾಬರ್ಟ್ ಕ್ಲೈವ್ ಮತ್ತು ಲ್ಯಾಲಿ, ಆಯರ್ಕೂಟ್ ಮತ್ತು ಬುಸ್ಸಿ, ರಾಬರ್ಟ್ ಕ್ಲೈವ್ ಮತ್ತು ಬುಸ್ಸಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯರ್ಕೂಟ್ ಆ್ಯಂಡ್ ಲ್ಯಾಲಿ. ಇಲ್ಲಿ ಆಯರ್ಕೂಟ್ ಬ್ರಿಟಿಷರನ್ನು ಪ್ರತಿನಿಧಿಸಿದರೆ ಲ್ಯಾಲಿ ಫ್ರೆಂಚರನ್ನು ಪ್ರತಿನಿಧಿಸುತ್ತಾನೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು 3 ಕರ್ನಾಟಿಕ್ ಯುದ್ಧಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಧನ್ಯವಾದಗಳು. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.